ಯಾರು ಆಸಕ್ತು ಅಂದರೆ ಅದರಲ್ಲಿ ನೋಡಿ ವಿಷಯ ಅಂತ ಹೇಳಿದ್ರೆ ಅಲ್ಲಿ ಜಾತಿ ಭೇದ ನಿಗದ ಏನು ತಾರತಮ್ಯ ಇರಲಿಲ್ಲ. ಏನು ತಾರತಮ್ಯ ಇಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ರು. ಅದು ಏನಂತ ನೋಡ್ತಿದ್ರು, ಮೊದಲು ಅವರ ಒಂದು ಶ್ರದ್ಧೆ, ವಿಶ್ವಾಸ ಮತ್ತು ಅವರ ಸಂಸ್ಕಾರಗಳನ್ನು ನೋಡಿದ್ರು. ಅದು ಮುಖ್ಯ. ಇದು ಗುರುಕುಲದ ಒಂದು ಮಹತ್ವ. ಅಲ್ಲಿ ದ್ವಾರ ಪಂಡಿತರು ಪ್ರಶ್ನೆ ಬಂದಾಗ, ವಿದ್ಯಾರ್ಥಿ ಹೋದಾಗ ಅವ್ರ ಪ್ರಶ್ನೆಗಳನ್ನು ಕೇಳ್ತಾರೆ ಕೆಲವರು. ಈಗ ಈ ಥರ ವಿದ್ಯೆ ಕಲಿಬೇಕು ಅಂತ ಬಂದಾಗ, ಯಾಕೆ ಕಲಿತಾ ಇದೆಯಾ ನೀನು, ಅದರ ಅವಶ್ಯಕತೆ ಏನು, ಇದರ ನಿನ್ನ ಹಿನ್ನೆಲೆ ಏನು, ಇದರ ಪ್ರಯೋಜನ ಏನು, ಯಾತಕ್ಕೋಸ್ಕರ ಅಂತ ಕೇಳಿ ಮತ್ತೆ ಕೆಲವು ಸೂಕ್ಷ್ಮ ವಿಷಯಗಳನ್ನು ತಗೊಳ್ತಾರೆ. ಪ್ರಶ್ನೆ ನೋಡಿ, ವಿದ್ಯಾಭ್ಯಾಸಕ್ಕೂ ಒಂದು ಪ್ರಶ್ನೆಯನ್ನ ಕೇಳುವಂತಹ ಒಂದು ಪದ್ಧತಿ ಇತ್ತು. ಈಗ ಸ್ಕೂಲಿಗೆಲ್ಲ ಸೇರ್ಕೊಳ್ಬೇಕಾದ್ರೆ ಇಂಟರ್ವ್ಯೂ ಮಾಡೋದಿಲ್ಲ ಚಿಕ್ಕ ಮಕ್ಕಳಿಗೆ, ಆ ರೀತಿ ಎಲ್ಲ ವಯೋಮಾನದವರೆಗೂ ಅದನ್ನು ಪ್ರಶ್ನೆ ಮಾಡಿ ಅದನ್ನ ಒಳಗಡೆ ಎಲ್ಲ ವಿದ್ಯೆಗಳನ್ನ ಕಲಿಸ್ತಿದ್ರು. ಅವ್ರಿಗೆ ಸಮ್ಮತ ಇರಲಿಲ್ಲ ಅಂತ ಹೇಳಿದ್ರೆ ಪ್ರವೇಶ ಇರ್ತಿರ್ಲಿಲ್ಲ. ನಿಮಗೆಲ್ಲ ಗೊತ್ತು, ನಳಂದ ವಿಶ್ವವಿದ್ಯಾಲಯ ಎಷ್ಟೋ ದಿನಗಳು ಅದು ಅಗ್ನಿಗೆ ಹೋಯ್ತು. ಹೀಗೆ ಪ್ರಶ್ನೆ ಅನ್ನೋದು ಜೀವನದಲ್ಲಿ ಸದಾ ನಮ್ಗೆ ಎಲ್ಲರಿಗೂ ಇದ್ದಿದ್ದೆ. ಅಷ್ಟಮಂಗಲ ಅಂತ ಏನಂತ ತಿಳ್ಕೊಳ್ಳೋಣ ನಮಗೆ. ಅಷ್ಟಮಂಗಲ ಅಂದ್ರೆ 2 ತರದ ಹೇಳ್ಬೋದು. ಅಂದ್ರೆ 8 ದಿಕ್ಕಿನಲ್ಲಿರುವಂತಹ ಒಂದು ಮಂಗಳವಾದಂತಹ ಶುಭ ಸಮಾಚಾರ ಒಂದು. ಇನ್ನೊಂದು ಅದಕ್ಕೆ ತದ್ರೂಪವಾಗಿ ನಮಗೆ ಒಂದು ಮಂಗಳ ದ್ರವ್ಯಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ಆ ಮಂಗಳ ಸ್ವರೂಪಿಯಾದಂತಹ ಅಷ್ಟಲಕ್ಷ್ಮಿ ಅಂತ ಹೇಳ್ತೀವಲ್ವಾ. ಈಗ ಲಕ್ಷ್ಮಿಗೆ ಸ್ವರೂಪವಾದಂತಹ ನಮಗೇನು ಲಕ್ಷ್ಮಿ ಅಂದ್ರೆ ಏನು, ಎಲ್ಲ ರೀತಿಯಾದಂತಹ ಒಂದು ಸೌಭಾಗ್ಯವನ್ನು ಕೊಡುವಂತಹ ದೇವತೆ. ಆ ಲಕ್ಷ್ಮೀ ಸ್ವರೂಪ ಎಲ್ಲಿ ನೋಡ್ತೀವಿ ನಾವು, ಮಂಗಳ ದ್ರವ್ಯಗಳನ್ನು ನೋಡ್ತೀವಿ. ಆ ಮಂಗಳ ದ್ರವ್ಯಗಳು ಯಾವುದು ಅಂತ ಹೇಳಿದ್ರೆ ಇಲ್ಲಿರುವಂತಹ ತುಪ್ಪದ ದೀಪ, ದೀಪದ ಜ್ಯೋತಿ, ಹೌದು ಅಲ್ವಾ. ಆ ದೀಪದ ದೀವಿ ಇಲ್ಲ, ಮಹಾಲಕ್ಷ್ಮಿನ ಆಹ್ವಾನ ಮಾಡಿ. ಹೀಗೆ ಆ ಮಹಾಲಕ್ಷ್ಮಿಯ ಆಹ್ವಾನ ಮಾಡಿ ಅಲ್ಲಿ ಮೊದಲು ಬರೋದು ತಾಂಬೂಲ. ನಾಗವಲ್ಲಿ ದಳ ಅಂತ ಹೇಳ್ತೀವಿ. ಅದರಲ್ಲಿ ಸಕಲ ದೇವತೆಗಳು ಇರ್ತಾರೆ, ಜೊತೆಗೆ ಮಹಾಲಕ್ಷ್ಮಿ ಕೃಪೆ ಇರುತ್ತೆ. ಅಲ್ಲಿ ತಾಂಬೂಲ ಇರ್ತೀವಿ, ಜೊತೆಗೆ ಒಂದು ಶ್ವೇತ ವಸ್ತ್ರ, ಶುಭ್ರವಾದಂಥ ವಸ್ತ್ರ, ಶ್ವೇತ ವಸ್ತ್ರ, ಹೂಗಳು, ಅಲ್ಲಿ ಪಂಚಧಾತುವಿಂದ ಆಗಿರುವಂತಹ ಹಿತ್ತಾಳೆಯ ಪಾತ್ರೆಗಳು ನೋಡ್ತಿರ್ಬೋದು. ಅದ್ರ ಜೊತೆಗೆ ಭತ್ತ ಇರಬೇಕು. ಭತ್ತದ ಬದಲಾಗಿ ಇಲ್ಲಿ ಅಕ್ಕಿಯನ್ನು ಇಟ್ಟಿದ್ದೀವಿ, ನಗರ ಪ್ರದೇಶ ಆಗಿರೋದ್ರಿಂದ ಭತ್ತದ ಅಕ್ಕಿಯನ್ನು ಇಟ್ಟಿದ್ದೀವಿ, ಅದು ರೂಪ. ಮತ್ತೆ ಒಂದು ದರ್ಪಣವನ್ನು ಇಟ್ಟಿದ್ದೀವಿ, ಮಹಾಲಕ್ಷ್ಮಿ ಸ್ವರೂಪ ದರ್ಪಣ. ಮತ್ತೆ ಮರದ ಒಂದು ಪಾತ್ರೆ, ಮರದ ಪಾತ್ರೆ. ಇದೆಲ್ಲ ಶುಭ ಸಂಕೇತಗಳು. ಹೂವು, ಸುವಾಸನೆ ಇರುವಂತಹ ಹೂಗಳು, ಇದನ್ನೆಲ್ಲ ಸಾಕ್ಷಿಯಾಗಿಟ್ಕೊಂಡು ಅಕ್ಷತೆ, ಕುಂಕುಮ, ಅರಿಶಿನ, ಕುಂಕುಮ, ಇದರ ಜೊತೆಗೆ ಪಂಚಾಯತನಲ್ಲಿ ಬರುವಂತಹ 5 ದೇವತೆಗಳು ಯಾರು, ಅಂಬಿಕಾ ಅಂದರೆ ದೇವಿ, ಗಣಪತಿ, ಮಹಾವಿಷ್ಣು, ಆದಿತ್ಯ, ಸೂರ್ಯ ಮತ್ತೆ ಮಹೇಶ್ವರ. ಹೀಗೆ 5 ದೇವತೆಗಳು. ಶಂಕರಾಚಾರ್ಯ ಹೇಳುವಂಥ ಮೂಲವಾಗಿ 5 ದೇವತೆ ಯಾಕೆ ಇಟ್ಟರು ಅಂತ ಹೇಳಿ ಅದಕ್ಕೆ ತುಂಬಾ ಅರ್ಥ ಇದೆ. ಅಂದರೆ ಮೊದಲು ವೇದಗಳಲ್ಲಿ ನಾವು ಆರಾಧನೆ ಮಾಡ್ತಿದ್ದು ಅಷ್ಟದಿಕ್ಪಾಲಕರನ್ನ, ಅಂದರೆ ಪ್ರಕೃತಿಯ ಆರಾಧನೆ ಮಾಡ್ತಿದ್ವಿ. ತದ್ರೂಪವಾಗಿ ಆಮೇಲೆ ದೇವಸ್ಥಾನಕ್ಕೆ ಬಂತು, ಯಾಗಶಾಲೆಗಳಿತ್ತು, ಆಮೇಲೆ ಅದು ದೇವಸ್ಥಾನ ರೂಪ ತಗೊಳ್ತು, ಅಲ್ಲಿ ಮೂರ್ತಿ ರೂಪ ಆರಾಧನೆ ಮಾಡ್ತಿದ್ವಿ. ಒಟ್ಟಾರೆ ನಾವು ಏನೇ ಮಾಡಿದ್ರು ಕೂಡ ಪಂಚಭೂತಗಳಿಗೆ ಅದು ಅನ್ವಯ ಆಗುತ್ತೆ. ಅಂದ್ರೆ ಗುರುಗಳೇ, ಒಂದು ಅಷ್ಟಮಂಗಲ ಪ್ರಶ್ನೆ ಕೇಳುವಾಗ ಇಷ್ಟೆಲ್ಲ ಒಂದು ವಸ್ತುಗಳು ಬೇಕಾಗ್ತಾ ಇದು ಅಂದ್ರೆ ಸಾಕ್ಷಿ ಬೇಕಲ್ಲ. ನೋಡಿ, ಈಗ ದೇವರ ಒಂದು ಪೂಜೆ ಮಾಡಿ ಆ ಒಂದು ಪ್ರಶ್ನೆ ಕೇಳಬೇಕಾದಾಗ ನಮಗೆ ಶುಭ ಸಮಾಚಾರ ಬೇಕು. ಹೌದು. ಏನಾದ್ರು ದ್ವಂದ್ವಗಳಿರುತ್ತೆ, ಪ್ರಶ್ನೆ ಆಗ್ಬೇಕು. ಪ್ರತಿನಿತ್ಯ ಒಂದೊಂದು ಹೆಜ್ಜೆಲ್ಲೂ ಒಂದೊಂದು ಪ್ರಶ್ನೆ ಇರುತ್ತೆ. ಮಾಡ್ಬೇಕಾ, ಮಾಡಬಾರ್ದಾ, ಯಾಕೆ ಮಾಡ್ತಾ ಇದೀವಿ, ಇಷ್ಟು ಪ್ರಯತ್ನ ಪಟ್ಟರು ಯಾಕೆ ಆಗ್ತಾ ಇಲ್ಲ. ಯಾರೋ ಒಬ್ರು ಹಾಗೆ ಹೋಗ್ತಿದ್ರು ರಸ್ತೆಯಲ್ಲಿ, ಅಪಘಾತ ಆಯ್ತು, ಯಾರೋ ಬಂದು ನೋಡ್ಕೊಂಡು ಹೋದ, ನಂದೇನ್ ತಪ್ಪು, ಅವನದೇನ್ ತಪ್ಪು, ಅವನ್ ಯಾರೋ, ನಾನ್ ಯಾರೋ, ಈ ತರ ಎಷ್ಟೋ ತರ ಪ್ರಶ್ನೆಗಳು ಮನುಷ್ಯನ ಜೀವನದಲ್ಲಿ ಎಲ್ಲ ಒಂದು ಘಟ್ಟಗಳಲ್ಲೂ ಕಾಡ್ತಾನೆ ಇರುತ್ತೆ. ಅದರಲ್ಲಿ ಆರೋಗ್ಯ ಸಮಸ್ಯೆ ಇರಬಹುದು. ನೋಡೋಣ, ಅದು ಒಂದೇ ಯಾವ್ಯಾವ ತರ ಪ್ರಶ್ನೆಗೆ ಉತ್ತರ ಇದೆ ಅಷ್ಟಮಂಗಲದಲ್ಲಿ. ಆಮೇಲೆ ಜ್ಯೋತಿಷದಲ್ಲಿ ಅಷ್ಟಮಂಗಲ ಏನು, ಅದ್ರ ಬಗ್ಗೆ ಕೂಡ ಮಾತಾಡೋಣ. ಅಂದ್ರೆ ಈಗ ಜ್ಯೋತಿಷ ಅಂತ ಹೇಳಿದಾಗ ಜ್ಯೋತಿಷಿಗಳು ಕುಂಡ್ಲಿ ನೋಡ್ಕೊಂಡು ಹೇಳ್ತಾರೆ, ಕೈ ನೋಡ್ಕೊಂಡು ಹೇಳ್ತಾರೆ. ಈ ಅಷ್ಟಮಂಗಲ ಏನು, ಅಷ್ಟಮಂಗಲ ಪ್ರಶ್ನೆ, ಅದೊಂದು ಪ್ರಶ್ನೆ ಇದೆ. ಈಗ ಅಷ್ಟಮಂಗಲದ ಬಗ್ಗೆ ಹೇಳಿದೆ. ಅಂದ್ರೆ ಅಷ್ಟಮಂಗಲ ಅಂದ್ರೆ ಏನಂದ್ರೆ ಇಲ್ಲಿ ಮಂಗಳಕರವಾಗಿರುವಂತಹ ಏನು ಈ ದ್ರವ್ಯಗಳಿದೆ, ಆ ದ್ರವ್ಯಗಳನ್ನ ಇಟ್ಟು ಸಾಕ್ಷಿಭೂತವಾಗಿಟ್ಟು ಗಣಪತಿ ಪ್ರಾರ್ಥನೆ ಮಾಡಿಕೊಂಡು
ಇಲ್ಲಿ ದೇವತಾ ಆಹ್ವಾನ ಮಾಡಿಕೊಂಡು ರಾಶಿ ಚಕ್ರ ಇದೆ, ಅಂದ್ರೆ 12 ರಾಶಿಗಳನ್ನ ಪೂಜೆ ಮಾಡುವಂಥದ್ದು. ಜೊತೆಗೆ ಬಹಳ ಮುಖ್ಯವಾಗಿರುವಂಥದ್ದು ಅಷ್ಟಮಂಗಲದಲ್ಲಿ ಕವಡೆಗಳು. ಇಲ್ಲಿ 5 ಕವಡೆಗಳನ್ನು ನೋಡ್ಬೋದು ನೀವು. 5 ಕವಡೆಗಳಲ್ಲಿ ಆದಿತ್ಯ, ಅಂಬಿಕಾ, ಗಣನಾಥ, ವಿಷ್ಣು ಮತ್ತೆ ಮಹೇಶ್ವರ, ಹೀಗೆ ಪಂಚಾಯತ್ನಲ್ಲಿ ಬರುವಂತಹ 5 ಪ್ರಮುಖ ದೇವತೆಗಳನ್ನ ಅಲ್ಲಿ ಇಟ್ಟು ಪೂಜೆ ಮಾಡಿದ್ವಿ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ ಪಂಚಭೂತಗಳು, 5 ಎಲಿಮೆಂಟ್ಸ್ ಅಂತ ತೋರಿಸುತ್ತೆ. ಏನು? ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ. ಹೀಗೆ 5 ಪಂಚಭೂತಗಳ ಸಮ್ಮೇಳನ ಮಾಡಿದಾಗ ನಾವು ಈ ಜಗತ್ತು ಪಂಚಭೂತಾತ್ಮಕವಾದದ್ದು. ನಾವು ಪಂಚಭೂತಾತ್ಮಕರೇ. ಎಲ್ಲಿ ನೋಡೋದು ಕೂಡ ಅದರ ಹೊರತಾಗಿ ನಾವು ಇರೋದಕ್ಕಾಗೋದಿಲ್ಲ. ಹಾಗೆ ನಾವು ಸಾಕ್ಷಿಯಾಗಿ ತಗೊಳ್ತೀವಿ. ಸಾಕ್ಷಿಯಾಗಿ ತಗೊಂಡಾಗ ಅಲ್ಲಿ ನಮಗೆ ನಿಗೂಢವಾದಂಥದ್ದು, ಅಂದ್ರೆ ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ, ಖಂಡಿತ ಸಿಗುತ್ತೆ. ಅದು ಯಾವ ತರ ಸಿಗುತ್ತೆ ಏನು ಅಂತ ವಿವರವಾಗಿ ನೋಡೋಣ. ಅಂದ್ರೆ ನಮ್ಮ ಪೂರ್ವಜರಿಗೆ ಎಲ್ಲ ತರ ಜ್ಞಾನ ಇತ್ತು. ಅದು ಬಹಳ ತರ್ಕಬದ್ಧವಾಗಿ ಶಾಸ್ತ್ರೀಯ ರೀತಿಯಲ್ಲಿ ಎಲ್ಲ ಹೇಳಿದ್ದಾರೆ. ಎಲ್ಲದಕ್ಕೂ ಒಂದು ನೆನಪಿನ ಶಕ್ತಿ ಇರುತ್ತೆ. ಕಥೆನ ಹೇಳ್ತೀನಿ ನಿಮಗೆ ನೆನಪಿನ ಶಕ್ತಿಯ ಬಗ್ಗೆ. ಈಗ ಅಷ್ಟಮಂಗಲದ ಬಗ್ಗೆ ಗೊತ್ತಾಗಿದೆ. ಈಗ ಅಷ್ಟಮಂಗಲ ಪ್ರಶ್ನೆ ಬಗ್ಗೆ ಬರೋಣ. ಅಷ್ಟಮಂಗಲ ಪ್ರಶ್ನೆ ಬಹಳ ರೋಚಕವಾದದ್ದು. ಈಗ ಜ್ಯೋತಿಷದಲ್ಲಿ 3 ಭಾಗ ಅಂತ ಹೇಳ್ಬೋದು. ಒಂದು ಹೊರ, ಅಂದ್ರೆ ಇದು ಸಂಹಿತ ಅಂತ ಹೇಳ್ತೀವಿ. ಮೊದಲನೇ ಭಾಗ ಸಂಹಿತ. ಸಂಹಿತದಲ್ಲಿ ಎಲ್ಲ ಗ್ರಹಗಳ ಬಗ್ಗೆ, ಒಂದು ಸೃಷ್ಟಿಯ ಬಗ್ಗೆ, ಗ್ರಹಣಗಳ ಬಗ್ಗೆ ಎಲ್ಲ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಒಂದು ನಿಘಂಟು, ಎಲ್ಲ ಒಂದು ಹೀಗೆ ಇರುತ್ತೆ, ಅದರ ಬಗ್ಗೆ ಅಧ್ಯಯನ ಮಾಡೋದು. ಇನ್ನೊಂದು ಫಲಜ್ಯೋತಿಷ್ಯ, ಅಂದ್ರೆ ಜಾತಕವನ್ನ ನೋಡಿ, ಅಂದ್ರೆ ಮಗು ಹುಟ್ಟಿದಾಗ ಅಲ್ಲಿ ನಭೋಮಂಡಲದಲ್ಲಿ ಇರುವಂತಹ ಎಲ್ಲ ಗ್ರಹಗಳ ಒಂದು ಸ್ಥಿತಿಯನ್ನು ನೋಡಿ ನಿರ್ಣಯ ಮಾಡಿಕೊಂಡು ಈ ಮಗುವಿನ ಜೀವನ ಹೇಗಿರುತ್ತೆ, ಆರೋಗ್ಯ, ವಿದ್ಯಾಭ್ಯಾಸ, ಕರ್ಮ, ಮದುವೆ, ಮಕ್ಕಳು, ವೃತ್ತಿ, ಮತ್ತೆ ಬೇರೆ ಬರುವಂತಹ ಬಾಧೆಗಳು, ಕಷ್ಟಕಾಲ, ಇಷ್ಟಕಾಲ ಎಲ್ಲ ನೋಡುವಂಥ ಒಂದು ಜೀವನ ಪಥ ತೋರಿಸುತ್ತೆ. ಅದು ಜನ್ಮ ಕುಂಡಲಿ, ಅದು ಫಲಜ್ಯೋತಿಷ್ಯ. ಅದು ಸಾಮಾನ್ಯವಾಗಿ ಎಲ್ಲ ನೋಡ್ಕೊಂಡು ಈ ಪ್ರಶ್ನೆ ಅಂತ ಬಂದಾಗ ಹೊರಾಶಾಸ್ತ್ರಗಳು ಬರುತ್ತೆ. ಹೊರ ಅಂತ ಹೇಳಿದ್ರೆ ಅದು ಶಾರ್ಟ್ ಫಾರ್ಮ್, ಅಂದ್ರೆ ಚಿಕ್ಕದಾಗಿರುವಂಥ ಒಂದು, ಈಗ ಮನೆಯಲ್ಲಿ ಒಂದು ನಾವು ಪೆಟ್ ನೇಮ್ ಅಂತ ಹೇಳ್ತೀವಿ, ಮುಂದಾಗಿ ಕರಿತೀವಿ. ಹಾಗೆ ಅದು ಕಾಲರೂಢಿಯಾಗಿ ಅಹೋರಾತ್ರ ಪೂರ್ಣಫಲ. ಅಹೋರಾತ್ರ ಪೂರ್ಣಫಲ ಪದ ಅಂತ ಕರಿಬೇಕಾದ್ರೆ ಅಹೋರಾತ್ರ ಅಂತ ಕರಿತೀವಿ. ಅಹೋರಾತ್ರ ಅಂತ ಕರಿಯೋದು ಸ್ವಲ್ಪ ಕಷ್ಟ ಆಗತ್ತಲ್ವಾ? ಹೌದು. ಅದಕ್ಕೆ ಆ ಮತ್ತೆ ತ್ರ ತೆಗೆದ್ಬಿಟ್ರು. ಮೊದಲನೇ ಒಂದು ಅಕ್ಷರ ಮತ್ತೆ ಕೊನೆಯ ಒಂದು ಅಕ್ಷರ ತೆಗೆದಾಗ ಏನು ಉಳ್ಕೋತು? ಹೋರ. ಈ ಹೊರ ಪದ ತುಂಬಾ ಪುರಾತನವಾದದ್ದು. ಅದಕ್ಕೆ ಹೊರಾಶಾಸ್ತ್ರ ಅಂತ ಹೇಳಿ. ಹೊರಾಶಾಸ್ತ್ರ ಅಂದ್ರೆ ಏನು? ಈಗಿನ ಕಾಲಕ್ಕೂ ಎಷ್ಟೋ ಗ್ರಂಥಗಳಿವೆ. ಬೃಹತ್ಪರಶ ಹೊರಾಶಾಸ್ತ್ರ ಅಂದ್ರೆ ಸಂಪೂರ್ಣವಾಗಿ, ಅಂದ್ರೆ ನಮಗೆ ನಶಿಸಿ ಹೋಗದೆ ಸಂಪೂರ್ಣ ರೀತಿಯಲ್ಲಿ ಯಥಾವತ್ ಸಿಗುವಂತಹ ಒಂದು ಗ್ರಂಥ, ಅದು ಮೂಲ ಗ್ರಂಥ. ಈ ಹೊರಾಶಾಸ್ತ್ರದಲ್ಲಿ ಏನಾಗುತ್ತೆ, ಎಲ್ಲ ಕಾಲದ ವಿವರಣೆ ಕೊಡ್ತಾರೆ. ಕಾಲ ಏನು ಅಂತ, ಗ್ರಹಣ ಕಾಲದಲ್ಲಿ ಈಗ ವ್ಯತ್ಯಾಸ ಆಗುತ್ತೆ ಅಂತ ನೋಡಿದ್ವಿ. ಈಗ ಮೊನ್ನೆ ಚಂದ್ರಗ್ರಹಣ ಆದ್ಮೇಲೆ ನೋಡಿ ಎಷ್ಟೋ ರಾಷ್ಟ್ರಗಳು ಕಷ್ಟಪಟ್ಟಿದೆ. ಅಂದ್ರೆ ರಾಜಕೀಯವಾಗಿ ವಿಷಯದಲ್ಲೆಲ್ಲ ನೇಪಾಳದಲ್ಲಿ ಇರ್ಬೋದು, ಫ್ರಾನ್ಸ್ ಅಲ್ಲಿ ಇರ್ಬೋದು, ಬಹಳಷ್ಟು ಬದಲಾವಣೆಗಳು ಹಠಾತ್ತಾಗಿದೆ. ಹೌದು, ಯಾರು ಊಹೆ ಕೂಡ ಮಾಡಿರ್ಲಿಲ್ಲ ಈ ತರ ಆಗತ್ತೆ ಅಂತ. ಈ ತರ ಆಗುವಂತಹ ಸನ್ನಿವೇಶ. ಅದೇನಂದ್ರೆ ಇದು ಪ್ರಭಾವ. ಅಂದ್ರೆ ಈ ಹೊರಾಶಾಸ್ತ್ರದಲ್ಲಿ ಈ ಪ್ರಭಾವಗಳನ್ನು ನೋಡ್ಬೋದು ನಾವು. ಆಮೇಲೆ ನೋಡಿ, ಹಿಂದೆ, ಪ್ರಸ್ತುತ ಮತ್ತೆ ಮುಂದೆ, ಇದಕ್ಕೆಲ್ಲ ಯಾರು ಸಾಕ್ಷಿ? ಯಾರು? ಗ್ರಹಗಳೇ. ಹೌದು ಅಲ್ವಾ? ನಾವು ಈ ಕಾಲಘಟ್ಟದಲ್ಲಿದ್ದೀವಿ. ನಮ್ದು ಹುಟ್ಟಿನಿಂದ ಸಾಯೋವರೆಗೂ ಇಷ್ಟು ಸಮಯ ಅಂತಿದೆ. ಇದ್ರಲ್ಲಿ ನಮ್ಮ ಬದುಕು, ಅದರಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವೇದ ಪುರುಷಾರ್ಥಗಳು ಇಲ್ಲಿ ಪಡ್ಕೊಳ್ಳುವಂಥ ಎಷ್ಟೋ ವಿಷಯಗಳು. ಅದರಲ್ಲಿ ಮನುಷ್ಯನಿಗೆ ಸಾಕಷ್ಟು ಭೋಗಾಸಕ್ತಿ ಇರುತ್ತೆ. ಅದರಲ್ಲಿ ಧರ್ಮದ ಮತ್ತು ಮೋಕ್ಷದ ಚಿಂತನೆ ಕಮ್ಮಿ ಇರುತ್ತೆ. ಅದರಲ್ಲಿ ಅರ್ಥ ಮತ್ತು ಕಾಮದ ಆಸಕ್ತಿಗಳು ಹೆಚ್ಚಾಗಿರುತ್ತೆ. ಅದು ಪಾರಮಾರ್ಥಿಕ ಒಂದು 60 ವರ್ಷ ಆದಮೇಲೆ, ವಾನಪ್ರಸ್ಥ ಆದ್ಮೇಲೆ ಬರಬೇಕು. ಆದರೆ ಅದು ಕೂಡ ದೈವಚಿಂತನೆ. ಇದೆಲ್ಲ ತಾತ್ವಿಕವಾದಂತಹ ವಿಷಯ. ಈಗ ಈ ತರ ಜನ್ಮ ಜಾತಕ ಇದೆ, ಸರಿ, ಬಹಳ ಒಳ್ಳೆಯದು. ಜಾತಕ ಇಟ್ಕೊಳ್ಳೋ ಪ್ರಶ್ನೆ. ಮೂಲವಾಗಿ ಕೆಲವು ಸಲ ಒಬ್ಬ ವ್ಯಕ್ತಿಯ ಜಾತಕದಿಂದ ನಮಗೆ ಫಲಗಳು ಸಿಗೋದಿಲ್ಲ. ಯಾಕೆ ನೋಡಿ, ವ್ಯಕ್ತಿಯ ಜಾತಕ ಯಾವ ತರ ಬರುತ್ತದೆ? ಅವನ ಪೂರ್ವಾರ್ಜಿತ ಕರ್ಮಗಳ ಮೇಲೆ ಈ ಜನ್ಮ ಸಿಕ್ಕಿರುತ್ತೆ.
ಆಮೇಲೆ ಈ ಜನ್ಮದಲ್ಲಿ ಏನಾಗುತ್ತೋ ಆ ವ್ಯಕ್ತಿಯ ಒಂದು ನಿರ್ದಿಷ್ಟವಾದಂತಹ ಒಂದು ಕಾಲಘಟ್ಟಗಳು ಅಥವಾ ಅವನಿಗೆ ಆಗುವಂತಹ ಫಲಾಫಲಗಳನ್ನ ಹೇಳುದು. ಇದು ಒಂದು ಕುಟುಂಬ. ಒಂದು ಕುಟುಂಬದಲ್ಲಿ ಏನೋ ನಡೀತಾ ಇರುತ್ತೆ, ಎಷ್ಟೋ ವಿಷಯ. ಅದು ಒಂದ್ಸಲ ನಡೆಯೋಲ್ಲ, ಅದು ಹಾಗೆ ಆಗ್ತಾ ಇರುತ್ತೆ. ಅಂದ್ರೆ ನೋಡಿ, 2-3 ಉದಾಹರಣೆಗಳು ಕೊಡು. ಮದುವೆ ಜೀವನ ಕೆಲವರಿಗೆ ಆ ಮನೇಲಿ ಆಗೇ ಬರೋಲ್ಲ. ಅಥವಾ ದೊಡ್ಡ ಮಗ ಅಂತ ಇಟ್ಕೊಳ್ಳಿ, ದೊಡ್ಡ ಮಗನಿಗೆ ಏನೋ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ, ಈ ಥರ ಇರುತ್ತೆ. ಅಥವಾ ಹೆಣ್ಮಕ್ಳಿಗೆ ಏನೋ ತೊಂದರೆ ಇದ್ದೇ ಇರುತ್ತೆ ಆ ಮನೆಯಲ್ಲಿ. ಅಥವಾ ಒಬ್ಬರಿಗೆ ಭೂಮಿನೇ ಆಗ್ಬಾರ್ದು ಆ ಮನೆಯಲ್ಲಿ. ಈ ವಿಷಯಗಳು ಹೇಗೆ? ಇದು ಅಂದ್ರೆ ಆ ಮನೆಯಲ್ಲಿ ಆಗಿರುವಂತಹ ದೋಷಗಳು ಅಥವಾ ಏನೋ ಒಂದು ಆಗಿದೆ ಹಿಂದೆ, ಅದನ್ನ ಸರಿ ಮಾಡ್ಕೊಡುವಂತಹ ಪ್ರಯತ್ನ ಎಲ್ಲರೂ ಇರುತ್ತೆ. ಆದ್ರೆ ಏನ್ ಮಾಡೋದು, ಮಾಡ್ಕೋಬೇಕು, ಅದು ಯಾವ ರೀತಿ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಇದಕ್ಕೆ ನಾವು ಕುಟುಂಬ ಪ್ರಶ್ನೆ ಅಂತ ಹೇಳ್ತೀವಿ. ಕುಟುಂಬ ಪ್ರಶ್ನೆ. ಅದೇ ತರ ಒಂದು ಸಂಸ್ಥೆ, ಯಾವುದೋ ಒಂದು ದೊಡ್ಡ ಸಂಸ್ಥೆ, ಗುರುಕುಲ ಇರ್ಬೋದು ಅಥವಾ ಯಾವುದೋ ಒಂದು ಫ್ಯಾಕ್ಟ್ರಿ ಇರ್ಬೋದು. ಅದೇ ಯಾಕಂದ್ರೆ ಒಬ್ಬರದಿರೋದಲ್ಲ, ಎಷ್ಟೋ ಜನ ಸೇರ್ಕೊಂಡು 10 ಜನ ಡೈರೆಕ್ಟರ್ಸ್, ಒಂದು ಕಂಪನಿ ಆಗಿರ್ಬೋದು ಅಥವಾ ದೇವಸ್ಥಾನ ಆಗಿರ್ಬೋದು. ದೇವಸ್ಥಾನ ಅದು ಬಹಳ ದೊಡ್ಡ ದೈವ ಪ್ರಶ್ನೆ ಅಂತ ಹೇಳ್ತೀವಿ ಅದಕ್ಕೆ. ಆ ದೇವಸ್ಥಾನ ಮಾಡ್ಬೇಕಾದಾಗ ಎಷ್ಟೋ ವಿಚಾರಗಳನ್ನು ನೋಡ್ಕೋಬೇಕಾಗುತ್ತೆ. ಈ ತರ ವಿಚಾರಗಳನ್ನ ನೋಡ್ಬೇಕಾದಾಗ ಅಷ್ಟಮಂಗಲ ನಮಗೆ ಇಷ್ಟೆಲ್ಲ ವಿಚಾರಗಳು ನಮ್ಗೆ ತಿಳಿಯುತ್ತೆ. ಅಂದ್ರೆ ಪ್ರಶ್ನೆ ಇದ್ದೇ ಇದೆ. ಅವರಾಶಾಸ್ತ್ರದಲ್ಲಿ ಪ್ರಶ್ನೆ ಹಾಕುವಂತ ಒಂದು ಪದ್ಧತಿ ಇದೆ. ಅಂದ್ರೆ ಗ್ರಹಗಳನ್ನ ಸಾಕ್ಷಿಯಾಗಿ ಇಟ್ಕೊಂಡು ಒಂದು ಪ್ರಶ್ನೆಯನ್ನು ನೋಡಿದಾಗ ಸಿಗುತ್ತೆ. ಈಗ ಬಹಳ ಒಂದು ಸಾಧಾರಣವಾದಂತ ಪ್ರಶ್ನೆ, ಏನೋ ಕಳೆದೋಗಿದೆ, ಸಿಗುತ್ತಾ ಇಲ್ವಾ ಅನ್ನೋ. ಹೌದು ಅಲ್ವಾ? ಸಾಧಾರಣ ಪ್ರಶ್ನೆ ಇದೆ. ಅದು ಸಿಗುತ್ತಾ ಇಲ್ವಾ, ಎಲ್ಲಿ ಸಿಗುತ್ತೆ ಅಥವಾ ಸಿಗೋದಿಲ್ವಾ, ಕಳೆದೋಗಿ ಒಳ್ಳೆದಾಯ್ತಾ, ಏನೋ ಒಂದು ಹೇಳ್ತಾ ಇಲ್ವಾ, ಆತರ ಇದು ಗೊತ್ತಾಗುತ್ತೆ. ಇದು ಸಾಧಾರಣ ಪ್ರಶ್ನೆ. ಇನ್ನೊಂದು ಕೇಳ್ತಾರೆ ಬಂದ್ಬಿಟ್ಟು, ಇವಾಗ ಇಂಟರ್ವ್ಯೂ ಹೋಗಿದ್ದೀನಿ, ಕೆಲಸ ಸಿಗುತ್ತಾ ಇಲ್ವಾ, ಅದೊಂದು ಪ್ರಶ್ನೆ. ಅಥವಾ ಒಂದು ಇದಕ್ಕೆ ಹೆಣ್ಣು ನೋಡಕ್ ಹೋಗಿದ್ವು ಅಥವಾ ಗಂಡು ಹೋಗಿದ್ವು, ಅದು ಸಂಬಂಧ ಆಗುತ್ತಾ ಇಲ್ವೋ. ಯಾರ ಜಾತಕ ನೋಡ್ತೀರ ನೀವು? ಹೌದು, ಯಾರ ಜಾತಕ ನೋಡ್ತೀರಾ? ಆ ಹುಡುಗನ್ ನೋಡ್ತೀರಾ, ಹುಡುಗಿನ ನೋಡ್ತೀರಾ, ಯಾರು ನೋಡ್ತೀರಾ, ಅಥವಾ ತಂದೆ ನೋಡ್ತೀರಾ, ತಾಯಿ ನೋಡ್ತೀರಾ, ಕನ್ಯಾದಾನ ಮಾಡೋ ಯೋಗ ಬಂದಿದೆ ಅಂತ. ಎಲ್ಲವೂ ಕೆಲಸ ಮಾಡುತ್ತೆ. ಆದ್ರೆ ಪ್ರಶ್ನೆ ಸುಲಭ ಮತ್ತೆ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಸಿಗುತ್ತೆ. ಈ ವಿಧಾನನ, ಆ ಪ್ರಶ್ನಾಶಾಸ್ತ್ರವನ್ನ ಅಷ್ಟಮಂಗಲ ರೀತಿಯಲ್ಲಿ ನೋಡುವಂಥದ್ದು ಅಷ್ಟಮಂಗಲ ಪ್ರಶ್ನೆ. ಬಹಳ ಒಂದು ಅಚ್ಚುಕಟ್ಟಾಗಿ ಸೊಗಸಾಗಿ ಅರ್ಥಪೂರ್ಣವಾಗಿ ತಿಳಿಸಿದ್ದೀರಾ ಅಂತ ಭಾವಿಸ್ತೀನಿ. ಗುರುಗಳೇ, ಮತ್ತೆ ಇವಾಗ ನೀವು ಹೇಳಿರೋಗೆ ಈ ಒಂದು ಅಷ್ಟಮಂಗಲ ಪ್ರಶ್ನೆ ಹಾಕ್ಬೇಕಾದ್ರೆ ಒಂದು ಜಾತಕ ಇಟ್ಕೊಂಡು ಹಾಕ್ಬೇಕಾ, ಇಲ್ಲ ಜಾತಕ ಇಲ್ದೇನೆ? ಇವಾಗ ಒಬ್ರಿಗೆ ಅವ್ರ ಜಾತಕ ಇರೋದಿಲ್ಲ ಅಂತ ಭಾವಿಸ್ಕೊಳ್ಳಿ. ಸೊ ಅಂತ ಒಬ್ಬ ವ್ಯಕ್ತಿಗೆ ಇದ್ರ ಮೂಲಕವಾಗಿ ಉತ್ತರ ಸಿಗುತ್ತಾ? ಅಷ್ಟಮಂಗಲಕ್ಕೆ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಜಾತಕ ಇರಲೇಬೇಕು ಅಂತ ಏನಿಲ್ಲ. ಆದ್ರೆ ಜ್ಯೋತಿಷಾನ ಹೇಳುತ್ತೆ ಅಂತ ಹೇಳಿದ್ರೆ, ಎರಡೂ ಇಟ್ಕೊಂಡ್ರೆ ಎಡಗೈ ಬಲಗೈ ಇದ್ದಾಗ ಒಂದು ತಾಳೆ ಹಾಕೋಬಹುದು. ಇರ್ಲೇಬೇಕು ಅಂತ ಏನಿದೆ, ಕೆಲವರಿಗೆ ಜಾತಕನೇ ಇರೋದಿಲ್ಲ. ಯಾಕಂದ್ರೆ ಸಮಯ ಅದು ಸುಮಾರು ದೀಪಾವಳಿ ಸಮಯದಲ್ಲಿ ಯಾವುದೋ ಒಂದು ಅಮಾವಾಸ್ಯೆಯಲ್ಲಿ ಸಾಯಂಕಾಲನೋ ಮಧ್ಯಾಹ್ನನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ಲಗ್ನದ ಪ್ರಮಾಣ 2 ಗಂಟೆ ಅಷ್ಟೇ. ಲಗ್ನ ವ್ಯತ್ಯಾಸ ಆದಾಗ ಅಲ್ಲಿ ನಿಖರವಾಗಿ ಫಲ ಜ್ಯೋತಿಷ ಹೇಳಿ ಬರಲ್ಲ. ಹಾಗಾಗಿ ಮೊದಲೇನೆ ಹೇಳ್ತಿದ್ ಮಾಡ್ತಿದ್ರು, ಹೆಸರು ಇರ್ಬೇಕಾದ್ರೆ ನಕ್ಷತ್ರದ ಮೇಲೆ ಇರ್ತಾರೆ ಅಲ್ವಾ? ಇವಾಗಲೂ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಕ್ಷತ್ರದ ಮೇಲೆ, ಯಾಕಂದ್ರೆ ಇದರಲ್ಲೇ ನೆನ್ಪಿಟ್ಕೊಳ್ಳೋದು ಕಷ್ಟ. ಜಾತಕ ಎಲ್ಲ ಬರೆದು ಎಲ್ಲರೂ ನೀವು ನೋಡಿರ್ಬೇಕು. ಹಿಂದೆ ಎಲ್ಲ ಹೇಳಿದ ಒಂದು ಬುಕ್ಕಲ್ಲಿ, ಮನೆಯವರೆಲ್ಲ ಒಂದು ಬುಕ್ಕಲ್ಲಿ ಇರ್ತಿತ್ತು.